ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಸಾವಿನ ಗಣಿಗಾರಿಕೆಯ ಭೀಕರ ದುರಂತಕ್ಕೆ ಯಾರು ಹೊಣೆ? ನೂರಾರು ಗ್ರಾಮಸ್ಥರಿಗೆ ಜಿಲೆಟಿನಿಂದ ಆಗಿರೋ ನಷ್ಟ ಎಷ್ಟು? ಸಚಿವರ ಖಾತೆ ಬದಲಿಸಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ ಹೇಗೆ ಬಿಎಸ್ವೈ? ಸುಪ್ರೀಂ ಬೇಲ್ ಪಡೆದ್ರು ರಾಗಿಣಿ ರಿಲೀಸ್ ತಡವಾಗ್ತಾ ಇರೋದು ಯಾಕೆ? ಹುಣಸೋಡು ಜಿಲೆಟಿನ್ ಕಡ್ಡಿಗಳ ಸ್ಫೋಟದ ತೀವ್ರತೆ ಹೇಗಿತ್ತು? ದುರಂತದಲ್ಲಿ ಮೃತಪಟ್ಟ ಯಾರೆಲ್ಲರ ಗುರುತು ಪತ್ತೆಯಾಗಿದೆ? ಸ್ಥಳದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸಂಗ್ರಹಿಸಿದ ಸ್ಯಾಂಪಲ್ಗಳೇನು? ನೋಡೋಣ ಶಿವಮೊಗ್ಗ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ತಾಲೂಕಿನ ಹುಣಸೋಡು ಕಲ್ಲುಗಣಿ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟಗೊಂಡು ಭಾರೀ ದುರಂತ ಸಂಭವಿಸಿದೆ. ಘಟನೆಯಲ್ಲಿ 5 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಏಕಕಾಲಕ್ಕೆ 50 ಜಿಲೆಟಿನ್ ಕಟ್ಟಿಗಳು ಸ್ಫೋಟಗೊಂಡಿದ್ರಿಂದ ಭಾರೀ ಅನಾಹುತ ನಡೆದಿದೆ. ಸ್ಫೋಟದ ತೀವ್ರತೆಗೆ ಲಾರಿ ಸಂಪೂರ್ಣ ಛಿದ್ರವಾಗಿದೆ. ಜೊತೆಗೆ ಸುಮಾರು 30 ರಿಂದ 40 ಲಾರಿಗಳ ಗ್ಲಾಸ್ಗಳು ಪುಡಿಯಾಗಿವೆ. ಶಿವಮೊಗ್ಗದಲ್ಲಿ ಭಯಾನಕ ಸ್ಫೋಟಕ್ಕೆ 5 ದುರ್ಮರಣ ಹೊಂದಿದ್ದು, ಸ್ಫೋಟದ ಎಕ್ಸ್ಕ್ಲೂಸಿವ್ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಜಿಲೆಟಿನ್ ಬ್ಲಾಸ್ಟ್ ತೀವ್ರತೆಗೆ ಮೃತದೇಹಗಳು ಛಿದ್ರವಾಗಿದ್ದು, ಜ್ವಾಲಾಮುಖಿಯಂತೆ ಆಗಸದೆತ್ತರಕ್ಕೆ ಬೆಂಕಿಯುಂಡೆ ಚಿಮ್ಮಿದೆ. ಇನ್ನು ಮೃತರ ಪೈಕಿ ಓರ್ವನ ಗುರುತು ಪತ್ತೆಯಾಗಿದ್ದು, ಆಂಧ್ರ ಮೂಲದ ಪವನ್ ಎಂದು ಗುರುತಿಸಲಾಗಿದೆ. ಶಿವಮೊಗ್ಗದಲ್ಲಿ ಜಿಲೆಟಿನ್ ಮಹಾಸ್ಫೋಟಕ್ಕೆ 5 ಬಲಿಯಾಗಿದ್ದು, ದುರಂತ ಸ್ಥಳದಲ್ಲಿ ಶೋಧ ಕಾರ್ಯಾಚರಣೆ ಅಂತ್ಯವಾಗಿದೆ. ಬೆಂಗಳೂರು ಮಂಗಳೂರಿನಿಂದ ಬಂದಿದ್ದ ತಜ್ಞರು ದುರಂತ ನಡೆದ ಸ್ಥಳದಲ್ಲಿ ಶೋಧ ಕಾರ್ಯ ಮುಗಿಸಿ ವಾಪಸ್ಸಾಗಿದ್ದಾರೆ. ತಜ್ಞರು ತನಿಖೆಗೆ ಬೇಕಾದ ಸ್ಯಾಂಪಲ್ ಸಂಗ್ರಹಿಸಿ ತೆರಳಿದ್ದಾರೆ. ಡೈನಾಮೈಟ್ ಸ್ಫೋಟ ದುರಂತದಲ್ಲಿ 5 ಸಾವಿಗೀಡಾಗಿದ್ದಾರೆ ಎಂದು ಟಿವಿ9ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಹೇಳಿದರು. ಕಲ್ಲುಗಣಿ ದುರಂತ ಪ್ರದೇಶದಲ್ಲಿ ವಿಧಿವಿಜ್ಞಾನ ತಜ್ಞರ ತಂಡದ ಶೋಧ ಕಾರ್ಯ ಅಂತ್ಯವಾಗಿದ್ದು, ತನಿಖೆಗೆ ಬೇಕಾಗಿದ್ದ ಅವಶೇಷಗಳನ್ನು ಸಂಗ್ರಹಿಸಿದ್ದಾರೆ. ಡೈನಾಮೈಟ್ಸ್ ಸ್ಫೋಟ ಹೇಗಾಯಿತು ಅಂತ ತನಿಖೆಗೆ ಬೇಕಾಗಿದ್ದ ಅವಕಾಶಗಳ ಸಂಗ್ರಹ ಆಗಿದೆ ಎಂದು ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ತಿಳಿಸಿದರು. ಜಿಲೆಟಿನ್ ಕಟ್ಟಿಗಳ ಸ್ಫೋಟದಿಂದ ಹುಣಸೋಡು ಬಳಿಯ ಕಲ್ಲುಗಂಗೂರಿನಲ್ಲಿ ಸಂಭವಿಸಬೇಕಿದ್ದ ಭಾರೀ ಅನಾಹುತವೊಂದು ತಪ್ಪಿದ್ದು, ಕೂದಲೆಳೆ ಅಂತರದಲ್ಲಿ ಕಂದಮ್ಮಗಳು ಬದುಕುಳಿದಿವೆ. ಭಾರೀ ಸ್ಫೋಟಕ್ಕೆ ಮನೆಯ ಕಿಟಕಿಗಳು ನೆಲಕ್ಕೆ ಉರುಳಿದೆ. ಈ ವೇಳೆ ತೊಟ್ಟಿಲಿನಲ್ಲಿ 1 ತಿಂಗಳ ಕಂದಮ್ಮ ಮಲಗಿದ್ರೆ ಬದಿಯಲ್ಲೇ ಇನ್ನೊಂದು ಮಗು ಇತ್ತು. ಅದೃಷ್ಟವಶಾತ್ ಮಕ್ಕಳ ಪಕ್ಕಕ್ಕೆ 3 ಕಿಟಕಿಗಳು ಬಿದ್ದಿದ್ದು, ರಾತ್ರಿ ಪೂರ್ತಿ ಚಳಿಯಲ್ಲಿ ಮಕ್ಕಳು ನಡುಗಿವೆ. ಅಲ್ಲದೆ ಊರನ್ನೇ ಬಿಡಲು ಕುಟುಂಬ ಮುಂದಾಗಿದೆ. ಜಿಲೆಟಿನ್ ಸ್ಫೋಟಗೊಂಡು ದುರಂತ ಸಂಭವಿಸಿರುವ ಹುಣಸೋಡು ಗ್ರಾಮ ಸಿಎಂ ಯಡಿಯೂರಪ್ಪ ಅವರ ತವರು ಕ್ಷೇತ್ರದಲ್ಲಿ. ಹೀಗಾಗಿ ಸಿಎಂ ಬಿಎಸ್ವೈ ತಕ್ಷಣ ಭೇಟಿ ನೀಡಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಷ್ಟು ದೊಡ್ಡ ಪ್ರಮಾಣದ ಜಿಲೆಟಿನ್ ಹೇಗೆ ಸಂಗ್ರಹಿಸಿದ್ರು ಅಂತ ಪ್ರಶ್ನಿಸಿದ್ರು. ಸ್ಫೋಟ ದುರಂತದ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಇದಕ್ಕೆ ಯಾರು ಹೊಣೆ, ಜವಾಬ್ದಾರಿ ತಗೊಳ್ಳೋರು ಯಾರು ಎಂದು ಕಿಡಿಕಾರಿದ್ರು. ಗಣಿಯಲ್ಲಿನ ಸ್ಫೋಟದ ಬಗ್ಗೆ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ವರ್ ಕಿಡಿಕಾರಿದ್ದಾರೆ. ಸಚಿವ ಈಶ್ವರಪ್ಪ ದೊಡ್ಡದಾಗಿ ಅಕ್ರಮಗಳ ಬಗ್ಗೆ ಮಾತಾಡ್ತಾರೆ, ಇದನ್ನ ಯಾಕೆ ತಡೆಗಟ್ಟಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಸಕ ಅಶೋಕ್ಗೆ ಅಕ್ರಮದ ಮಾಹಿತಿ ಇತ್ತು, ಆದರೂ ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಲ್ಲ ಅಂತ ಕಿಡಿಕಾರಿದ್ರು. ಹುಣಸೋಡು ಸ್ಫೋಟ ಪ್ರಕರಣಕ್ಕೆ ಬಿಜೆಪಿ ಶಾಸಕ ಆಯನೂರು ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಅಕ್ರಮ ಗಣಿಗಾರಿಕೆಯಲ್ಲಿ ಎಲ್ಲಾ ಪಕ್ಷದವರು ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ರು. ಶಿವಮೊಗ್ಗ ಮಾತ್ರವಲ್ಲದೆ ಭದ್ರಾವತಿ, ಹೊಸನಗರ, ತೀರ್ಥಹಳ್ಳಿ ಭಾಗದಲ್ಲೂ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಹುಣಸೋಡು ಗ್ರಾಮದ ಭಾಗದಲ್ಲಿ 150ಕ್ಕೂ ಹೆಚ್ಚು ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಈ ಬಗ್ಗೆ ಸಿಎಂ ಗಮನಕ್ಕೆ ತರ್ತೇನೆ ಎಂದು ಹೇಳಿದ್ರು. ಶಿವಮೊಗ್ಗದಲ್ಲಿ ಭಾರೀ ದುರಂತಕ್ಕೆ ಕಾರಣವಾಗಿರೋ ಜಿಲೆಟಿನ್ ಕಟ್ಟಿಗಳನ್ನ ಲಾರಿಯಲ್ಲಿ ಅಲ್ಲ, ಬೊಲೆರೋ ವಾಹನದಲ್ಲಿ ತರಲಾಗಿತ್ತು ಎಂದು ಶಿಕಾರಿಪುರ ಮಾಜಿ ಶಾಸಕ ಶಾಂತವೀರಪ್ಪ ಗೌಡ ಹೇಳಿದ್ದಾರೆ. ದಾರಿ ಮಧ್ಯದಲ್ಲಿ ಟೀ ಕುಡಿಯೋಕೆ ಬೊಲೆರೋ ವಾಹನವನ್ನ ನಿಸರ್ಗ ಹೋಟೆಲ್ ಬಳಿ ನಿಲ್ಲಿಸಿದ್ರು. ಅಲ್ಲಿ ಸ್ಫೋಟ ಆಗಿದ್ರೆ ಕತೆ ಬೇರೆಯದ್ದೇ ಆಗ್ತಿತ್ತು. ದುರಂತಕ್ಕೆ ಸಿಎಂ ಯಡಿಯೂರಪ್ಪ ಹೊಣೆಯಾಗಿದ್ದು, ಯಡಿಯೂರಪ್ಪ, ಈಶ್ವರಪ್ಪ, ಬಿವೈ ರಾಘವೇಂದ್ರ ಹಾಗೂ ನಿನ್ನೆವರೆಗೂ ಗಣಿ ಸಚಿವರಾಗಿದ್ದವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಿಎಂ ಘೋಷಿಸಿದ ಪರಿಹಾರವೆಷ್ಟು? ಗಣಿಯಲ್ಲಿ ದೊಡ್ಡ ಮಟ್ಟದ ಡೈನಮೈಟ್ ಬಳಸಿದ್ದಾರೆ ಅಂತ ಹೇಳಿದ್ಯಾರು? ಹುಣಸೋಡು ಗಣಿ ಬಗ್ಗೆ ಸ್ಥಳೀಯರು ಹೇಳಿದ್ದೇನು? ನೋಡೋಣ ಮಲೆನಾಡು ತಲ್ಲಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಜಿಲೆಟಿನ್ ಸ್ಫೋಟ ದುರಂತದಲ್ಲಿ 5 ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಗಣಿ ಪ್ರದೇಶದ ಸ್ಫೋಟದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ. ನಾಳೆ ನಾನು ಹುಣಸೋಳಿಗೆ ತೆರಳಿ ಪರಿಶೀಲಿಸುತ್ತೇನೆ. ಸುತ್ತಮುತ್ತಲ ಗ್ರಾಮಸ್ಥರ ಜತೆಯೂ ಚರ್ಚೆ ನಡೆಸುತ್ತೇನೆ ಅಂತ ಹೇಳಿದ್ರು. ಜಿಲೆಟಿನ್ ಸ್ಫೋಟ ದುರಂತದ ಬಗ್ಗೆ ಸಿಎಂ ಬಿಎಸ್ವೈ ಸಂಪೂರ್ಣ ವಿವರ ಪಡೆದಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಸಚಿವ ಮುರುಗೇಶ್ ನಿರಾಣಿ ಮಾಹಿತಿ ನೀಡಿದ್ದು, ಗಣಿಗಾರಿಕೆ ಅಕ್ರಮವಾಗಿ ನಡೆಯುತ್ತಿತ್ತಾ ಇಲ್ಲವಾ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಿದೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಹುಣಸೋಡಿನಲ್ಲಿ ಜಿಲೆಟಿನ್ ಕೊಂಡೊಯ್ಯುವಾಗ ಬರುವಾಗ ನಿಯಮಗಳನ್ನ ಸರಿಯಾಗಿ ಪಾಲಿಸಿಲ್ಲ, ಅದರಿಂದಲೇ ಘಟನೆ ಸಂಭವಿಸಿರುವ ಮಾಹಿತಿ ಇದೆ ಅಂತ ವಿವರಿಸಿದ್ದಾರೆ. ಶಿವಮೊಗ್ಗದ ಕಲ್ಲು ಗಣಿಗಾರಿಕೆ ಬಳಿ ದೊಡ್ಡ ಪ್ರಮಾಣದಲ್ಲಿ ಡೈನಾಮೈಟ್ ಬಳಕೆ ಆಗಿರುವುದು ಗೊತ್ತಾಗಿದೆ ಎಂದು ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸ್ಫೋಟದ ಪರಿಣಾಮ 4 ಜಿಲ್ಲೆಗಳ ಮೇಲಾಗಿದೆ. ಇಂತಹ ಸ್ಫೋಟ ಹಿಂದೆ ಆಗಿಲ್ಲ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಮಾಡಿಸುತ್ತೇವೆ. ಯಾರೇ ತಪ್ಪಿತಸ್ಥರು ಇದ್ರೂ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು. ಘಟನೆಯನ್ನ ಗಣಿ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಶಿವಮೊಗ್ಗದ ಜಿಲೆಟಿನ್ ಸ್ಫೋಟ ದುರಂತದ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಕೈಗೊಳ್ಳಬೇಕು. ಘಟನೆಗೆ ಕಾರಣರಾದವರಿಗೆ ಸೂಕ್ತವಾದ ಶಿಕ್ಷೆ ಆಗಬೇಕು. ನಿಯಮ ಮೀರಿ ನಡೆಸುತ್ತಿರುವ ಕ್ರಷರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಜಿಲೆಟಿನ್ ಸ್ಫೋಟ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರ್ತೇನೆ. ಮೃತರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳನ್ನ ಸೂಚಿಸುತ್ತೇನೆ ಅಂತ ಜೋಶಿ ಹೇಳಿದ್ದಾರೆ. ದುರ್ಘಟನೆಯಲ್ಲಿ ಗಾಯಗೊಂಡವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹಾರೈಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗಣಿ ಇಲಾಖೆಯೇ ಪ್ರಭಾವಿತರಿಗೆ ಅನುಮತಿ ಕೊಡ್ತಿದೆ ಎಂದು ಮಾಜಿ ಸಿಎಂ ಎಚ್ಡಿಕೆ ಆರೋಪಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಸುರಕ್ಷತೆಗಿಂತ ಮೊದಲು ಹಣ ಮಾಡಲು ಆದ್ಯತೆ ನೀಡುತ್ತಿದ್ದಾರೆ. ತನಿಖೆ ನಡೆಸಿದ್ರೆ ಸಾವಿರಾರು ಪ್ರಕರಣ ಬಯಲಾಗುತ್ತೆ. ಅಕ್ರಮಗಳಲ್ಲಿ ಎಲ್ಲಾ ಪಕ್ಷದವರು ಭಾಗಿಯಾಗಿರ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಉಳಿಗಾಲವಿಲ್ಲ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದಲ್ಲಿ ದೋಷವಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹುಣಸೋಡಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ತನಿಖೆ ನಂತರ ಎಲ್ಲವೂ ಗೊತ್ತಾಗಲಿದೆ. ಈಗಾಗಲೇ 2 ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಇದೆ ಅಂತ ತಿಳಿಸಿದರು. ಭೀಕರ ಸ್ಫೋಟ ಪ್ರಕರಣ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಐಜಿಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಅಂತ ರಾಯಚೂರಿನಲ್ಲಿ ಡಿಜಿಐಜಿ ಪ್ರವೀಣ್ ಸೂದ್ ಹೇಳಿದ್ರು. ಈಗಾಗಲೇ ಐಜಿಪಿ ಎಸ್ಪಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು, ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಯಲಿದೆ ಎಂದು ಪ್ರವೀಣ್ ಸೂದ್ ತಿಳಿಸಿದ್ರು. ಹುಣಸೋಡು ಗಣಿ ಪ್ರದೇಶದ ಸುತ್ತಮುತ್ತ ವಾಸ ಮಾಡಲು ಆಗುವುದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಸ್ಥಳೀಯ ಧನುಷ್, 7 ರಿಂದ 8 ಜನರು ಸಾವನ್ನಪ್ಪಿರುವ ಶಂಕೆ ಇದೆ ಅಂತ ಹೇಳಿದ್ರು. ದಿನವೂ ಬ್ಲಾಸ್ಟ್ ಆಗ್ತದೆ, ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರಲಿಲ್ಲ. ಇಲ್ಲಿ 30ಕ್ಕೂ ಹೆಚ್ಚು ಕ್ರಷರ್ಗಳಿವೆ. ಅದರಲ್ಲಿ ಅಧಿಕೃತ, ಅನಧಿಕೃತ ಎಷ್ಟು ಅಂತ ಗೊತ್ತಿಲ್ಲ. ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತಿದೆ ಅಂತ ಆರೋಪಿಸಿದ್ರು. ಹುಣಸೋಡು ಗ್ರಾಮದಲ್ಲಿ ಎಷ್ಟು ಎಕರೆಯಲ್ಲಿ ಗಣಿಗಾರಿಕೆ ನಡೀತಾ ಇದೆ? ಸ್ಫೋಟ ಪ್ರಕರಣದ ಬಂಧಿತರಿಗೆ ಯಾವ್ಯಾವ ಪಕ್ಷದ ಮುಖಂಡರ ಜೊತೆ ಲಿಂಕ್ ಇದೆ? ಗಣಿಗಾರಿಕೆಯಿಂದ ಎಷ್ಟು ಹಳ್ಳಿಗಳಿಗೆ ಹಾನಿ ಆಗ್ತಾ ಇದೆ ನೋಡೋಣ ಮೈನಿಂಗ್ ಮಾಫಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗ ತಾಲೂಕಿನ ಹುಣಸೋಡು ಬಳಿ ಭೀಕರ ದುರಂತ ಸಂಭವಿಸಿದ್ದು 5 ಕಾರ್ಮಿಕರು ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಲಾರಿಯಲ್ಲಿದ್ದ 50ಕ್ಕೂ ಹೆಚ್ಚಿನ ಜಿಲೆಟಿನ್ ಕಡ್ಡಿಗಳು ಸ್ಫೋಟಗೊಂಡಿದ್ದು, ಸ್ಫೋಟದ ತೀವ್ರತೆಗೆ ಬಿಹಾರ ಮೂಲದ 8 ಕಾರ್ಮಿಕರ ದೇಹ ಛಿದ್ರವಾಗಿದೆ. ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರ ದೇಹ ಬಿದ್ದಿದ್ದು, ಸುಮಾರು 20 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿತ್ತು. ಶಿವಮೊಗ್ಗದ ಹುಣಸೋಡು ಗಣಿ ದುರಂತಕ್ಕೆ ಇಡೀ ಕರ್ನಾಟಕವೇ ಬೆಚ್ಚಿಬಿದ್ದಿದ್ದು, ರಾಜಕೀಯ ನಾಯಕರ ಬೆಂಬಲದಿಂದಲೇ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರೋ ಆರೋಪವೂ ಕೇಳಿಬಂದಿದೆ. ಹುಣಸೋಡು ಬಳಿ ಪಾಲುದಾರಿಕೆಯಲ್ಲಿ ಕಲ್ಲು ಗಣಿಗಾರಿಕೆ ನಡೆದಿತ್ತು. ಕ್ರಷರ್ಗೆ ಸುಧಾಕರ್, ಮುಮ್ತಾಜ್, ಅವಿನಾಶ್ ಎಂಬುವವರು ಪಾರ್ಟ್ನರ್ ಆಗಿದ್ದು, ಅನಿಲ್ ಎಂಬುವರ ಅಜ್ಜಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿತ್ತು. ಕ್ರಷರ್ನ 3 ಪಾರ್ಟ್ನರ್ಗಳು 3 ಪಕ್ಷಗಳ ರಾಜಕೀಯ ಮುಖಂಡರ ಆಪ್ತರಾಗಿದ್ದಾರೆ.
ಗಣಿ ಪ್ರದೇಶದಲ್ಲಿ ಜಿಲೆಟಿನ್ ಸ್ಫೋಟಗೊಂಡು ದುರಂತ ಸಂಭವಿಸಿದ ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಲಾಗಿದೆ. ಜಮೀನು ಮೂಲ ಮಾಲೀಕ ಅವಿನಾಶ್ ಕುಲಕರ್ಣಿ, ಗಣಿ ಮಾಲೀಕ ಸುಧಾಕರ್ ಹಾಗೂ ನರಸಿಂಹ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಆರೋಪಿ ನರಸಿಂಹ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಜಿಲೆಟಿನ್ ಪೂರೈಸುತ್ತಿದ್ದ. ಇನ್ನು ಸುಧಾಕರ್ ಕ್ರಷರ್ ಪಾಲುದಾರನಾಗಿದ್ದು, ನರಸಿಂಹ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದ. ನರಸಿಂಹ ಕಲ್ಲು ಕೊಟ್ಟರೆ ಸುಧಾಕರ್ ಕಲ್ಲು ಪುಡಿ ಮಾಡುತ್ತಿದ್ದ. ಮೂವರನ್ನ ವಶಕ್ಕೆ ಪಡೆದಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಜಿಲೆಟಿನ್ ಕಡ್ಡಿ ಸ್ಫೋಟ ಪ್ರಕರಣದಲ್ಲಿ ಬಂಧಿತನಾಗಿರೋ ನರಸಿಂಹ ಜೆಡಿಎಸ್ ಮುಖಂಡನಾಗಿದ್ದಾನೆ. ಅಕ್ರಮ ಕಲ್ಲು ಗಣಿಗಾರಿಕೆ ಆರೋಪದಡಿ ನರಸಿಂಹನನ್ನ ಬಂಧಿಸಲಾಗಿದ್ದು, ಅಕ್ರಮ ಕಲ್ಲು ಗಣಿಗಾರಿಕೆಗೆ ಜಿಲೆಟಿನ್ ಪೂರೈಸುತ್ತಿದ್ದ ಎನ್ನಲಾಗಿದೆ. ಇನ್ನು ಮತ್ತೊಬ್ಬ ಆರೋಪಿ ಸುಧಾಕರ್ ಕ್ರಷರ್ ಪಾಲುದಾರನಾಗಿದ್ದು, ನರಸಿಂಹ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಿ ಕಲ್ಲು ಕೊಟ್ಟರೆ ಸುಧಾಕರ್ ಕಲ್ಲು ಪುಡಿ ಮಾಡುತ್ತಿದ್ದ. ಅಬ್ಬಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಸ್ಫೋಟಗೊಳ್ಳುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, ಕಲ್ಲು ಗಣಿಗಾರಿಕೆಯಿಂದ ಸುಮಾರು 7 ಗ್ರಾಮಗಳಿಗೆ ತೊಂದರೆಯಾಗಿದೆ. ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು, ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿದ್ದ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಗಣಿಗಾರಿಕೆ ತಡೆಯಲು ಬಂದಿದ್ದ ಅರಣ್ಯ ಸಿಬ್ಬಂದಿ ಮೇಲೆ ಗಣಿಗಾರಿಕೆ ನಡೆಸುತ್ತಿರುವವರು ಹಲ್ಲೆ ನಡೆಸಿದ್ರು. ಜಿಲೆಟಿನ್ ಸ್ಫೋಟ ದುರಂತಕ್ಕೆ ಹುಣಸೋಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಿಡಿಕಾರಿದ್ದಾರೆ. ಕಲ್ಲು ಗಣಿಗಾರಿಕೆಯಲ್ಲಿ ರಾಜಕೀಯ ಮುಖಂಡರ ಪ್ರಭಾವವಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗ್ತಿಲ್ಲ. ದೂರು ನೀಡಿದ್ರೂ ಇದುವರೆಗೂ ಯಾರೂ ಕ್ರಮ ಕೈಗೊಂಡಿಲ್ಲ ಎಂದು ಜಮೀನು ಮಾಲೀಕ ಅವಿನಾಶ್ ವಿರುದ್ಧವೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಸ್ಫೋಟಗೊಂಡು ದುರಂತ ಸಂಭವಿಸಿರುವ ಶಿವಮೊಗ್ಗ ತಾಲೂಕಿನ ಹುಣಸೋಡು ಗಣಿ ಪ್ರದೇಶ ಅತಿ ಸೂಕ್ಷ್ಮ ವಲಯ ಪ್ರದೇಶ ವ್ಯಾಪ್ತಿಯಲ್ಲಿದೆ. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಬರುವ ಹಿನ್ನೆಲೆ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಮಾತ್ರ ಪರವಾನಗಿ ಇದೆ. ಆದರೆ ಯಾವುದೇ ಸ್ಫೋಟಕಗಳನ್ನ ಬಳಸಲು ಅವಕಾಶವಿಲ್ಲ. ಹೀಗಿದ್ರೂ ಅಕ್ರಮವಾಗಿ ಸ್ಫೋಟಕ ಬಳಸಿ ಹುಣಸೋಡು ಬಳಿ ಕಲ್ಲು ಗಣಿಗಾರಿಕೆ ನಡೆಸಲಾಗಿದೆ. ಶಿವಮೊಗ್ಗ ತಾಲೂಕಿನಲ್ಲಿರುವ ಅಬ್ಬಲಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಅಬ್ಬರಿಸುತ್ತಿದೆ. ಪಂಚಾಯಿತಿಯ ಕಲ್ಲುಗಂಗೂರು, ಹುಣಸೋಡು, ಬಸವನಗಂಗೂರು, ಮತ್ತೋಡು, ಗೆಜ್ಜೆನಹಳ್ಳಿಯಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. 5 ಗ್ರಾಮಗಳಲ್ಲೂ 80% ಕಲ್ಲು ಗಣಿಗಾರಿಕೆ ಮಾಡಲಾಗುತ್ತಿದ್ದು, 3 ತಿಂಗಳಿಗೊಮ್ಮೆ ಈ ಪ್ರದೇಶದಲ್ಲಿ ಜಿಲೆಟಿನ್ ಕಡ್ಡಿ ಸೇರಿದಂತೆ ವಿವಿಧ ಸ್ಫೋಟಕಗಳನ್ನು ಬಳಸಲಾಗುತ್ತಿದೆ. ಹುಣಸೋಡು ಗಣಿ ಪಾಯಿಂಟ್ನಲ್ಲಿ ಸ್ಫೋಟಕ ಸಂಗ್ರಹಿಸಿ ಇತರೆ ಗಣಿ ಕಂಪನಿಗಳಿಗೆ ಪೂರೈಸಲಾಗುತ್ತಿತ್ತು. ಕಲ್ಲು ಗಣಿಗಾರಿಕೆಗೆ ಸ್ಫೋಟಕ ವಸ್ತು ಬಳಕೆಗೆ ಅನುಮತಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗುತ್ತಿದೆ ಎಂದು ಟಿವಿ9ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯ್ಕ್ ಹೇಳಿದ್ದಾರೆ. ಅನುಮತಿ ಇಲ್ಲದೆ ಗಣಿಗಾರಿಕೆ ನಡೆಸುತ್ತಿದ್ರೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಎಲ್ಲ ಗಣಿಗಾರಿಕೆಗೆ ಸ್ಫೋಟಕ ವಸ್ತು ಬಳಸಲು ಅನುಮತಿ ಇಲ್ಲ. ಗಣಿ ಪ್ರದೇಶದ ಸುತ್ತ ಮನೆ, ಕಟ್ಟಡಗಳಿದ್ರೆ ಸ್ಫೋಟಕ ವಸ್ತು ಬಳಕೆಗೆ ಅನುಮತಿ ನೀಡೋದಿಲ್ಲ ಅಂತ ಕುಮಾರ್ ನಾಯ್ಕ್ ತಿಳಿಸಿದರು. ಅಸಮಾಧಾನಿತ ಸಚಿವರ ಒತ್ತಡಕ್ಕೆ ಸಿಎಂ ಮಣಿದಿದ್ದು ಹೇಗೆ? ಎರಡೆರಡು ಖಾತೆ ವಹಿಸಿಕೊಂಡ ಸಚಿವರು ಯಾರ್ಯಾರು? 2 ಬಾರಿ ಖಾತೆ ಬದಲಾಯಿಸಿದ್ರು ಶಂಕರ್ ಮುನಿಸು ತಣ್ಣಗಾಗಿಲ್ವಾ? ನೋಡೋಣ ಖಾತೆ ಖ್ಯಾತೆಗೆ ಮದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾತೆ ಅದಲು ಬದಲಿನಿಂದ ಸಚಿವರ ಅಸಮಾಧಾನ ಸ್ಫೋಟ ಹಿನ್ನೆಲೆಯಲ್ಲಿ ಮರುಹಂಚಿಕೆಯಾದ ಬೆನ್ನಲ್ಲೇ ಮತ್ತೆ ಖಾತೆಗೆ ಸರ್ಜರಿ ಬಿದ್ದಿದೆ. ಅಸಮಾಧಾನಿತ ಸಚಿವರ ಒತ್ತಡಕ್ಕೆ ಕೊನೆಗೂ ಸಿಎಂ ಮಂಡಿದ್ದು, ಕೆಲ ಸಚಿವರಿಗೆ ಈ ಬಾರಿ ಡಬಲ್ ಧಮಾಕ ಸಿಕ್ಕಿದೆ. ಖಾತೆ ಬದಲಾವಣೆ ಮಾಡಿ ಪರಿಷ್ಕೃತ ಪಟ್ಟಿ ಹೊರಡಿಸಿದ್ದಾರೆ. ಸಚಿವ ಜೆಸಿ ಮಾಧುಸ್ವಾಮಿಗೆ ವೈದ್ಯಕೀಯ ಶಿಕ್ಷಣ, ಹಜ್ ಮತ್ತು ವಕ್ಫ್ ಖಾತೆ ಜವಾಬ್ದಾರಿ ವಹಿಸಲಾಗಿದೆ. ಇನ್ನು ಎಂಟಿಬಿ ನಾಗರಾಜ್ಗೆ ಪೌರಾಡಳಿತ ಮತ್ತು ಸಕ್ಕರೆ ಖಾತೆ, ಕೆ ಗೋಪಾಲಯ್ಯಗೆ ಅಬಕಾರಿ, ಆರ್ ಶಂಕರಿಗೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಅರವಿಂದ ಲಿಂಬಾವಳಿಗೆ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಖಾತೆ, ಕೆಸಿ ನಾರಾಯಣಗೌಡಗೆ ಯೋಜನೆ, ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಜವಾಬ್ದಾರಿ ವಹಿಸಲಾಗಿದೆ. ಪರಿಷ್ಕೃತ ಖಾತೆ ಪಟ್ಟಿಯಲ್ಲಿ 5 ಎರಡೆರಡು ಖಾತೆಯ ಜವಾಬ್ದಾರಿ ವಹಿಸಲಾಗಿದೆ. ಸಚಿವ ಎಂಟಿಬಿ ನಾಗರಾಜ್ಗೆ ಅಬಕಾರಿ ಬದಲು ಪೌರಾಡಳಿತ ಮತ್ತು ಸಕ್ಕರೆ ಖಾತೆ, ಸಚಿವ ಜೆಸಿ ಮಾಧುಸ್ವಾಮಿಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಹಜ್ ಮತ್ತು ವಕ್ಫ್ ಖಾತೆ, ಆರ್ ಶಂಕರ್ಗೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಅರವಿಂದ ಲಿಂಬಾವಳಿಗೆ ಅರಣ್ಯ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ, ನಾರಾಯಣಗೌಡಗೆ ಯುವ ಸಬಲೀಕರಣ ಮತ್ತು ಕ್ರೀಡೆ ಜೊತೆಗೆ ಯೋಜನೆ, ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಹೆಚ್ಚುವರಿ ಖಾತೆ ನೀಡಲಾಗಿದೆ. 2ನೇ ಬಾರಿ ಖಾತೆ ಬದಲಿಸಿದ್ರು ಆರ್ ಶಂಕರ್ ಅತೃಪ್ತರಾದಂತೆ ಕಾಣ್ತಿದೆ. ಬೆಳಗ್ಗೆಯಿಂದಲೂ ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರಲ್ಲೇ ಸಚಿವ ಆರ್ ಶಂಕರ್ ಓಡಾಡ್ತಿದ್ದಾರೆ. 2ನೇ ಬಾರಿ ಖಾತೆ ಬದಲು ಬಳಿಕ ಬೆಳಗ್ಗೆ ಮುಖ್ಯಮಂತ್ರಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಖಾಸಗಿ ಕಾರಲ್ಲೇ ಸಚಿವ ಆರ್ ಶಂಕರ್ ಬಂದಿದ್ರು.
ಖಾತೆ ಬದಲಾವಣೆ ಹಂಚಿಕೆ ಸಿಎಂರ ಪರಮಾಧಿಕಾರ ಎಂದು ಹಾಸನದಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಸಿಎಂ ಕೈಗೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಅಸಮಾಧಾನಿತ ಯಾವ ಶಾಸಕರು ನನ್ನ ಜೊತೆ ಚರ್ಚಿಸಿಲ್ಲ. ಸಚಿವ ಸ್ಥಾನ ಹಂಚಿಕೆಯಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ. ಹಾಗೇನಾದ್ರೂ ಇದ್ರೆ ಸಿಎಂ ಎಲ್ಲವನ್ನೂ ಸರಿಪಡಿಸುತ್ತಾರೆ ಎಂದು ಜಾರಕಿಹೊಳಿ ತಿಳಿಸಿದ್ರು. ಖಾತೆ ಬದಲಾವಣೆಯಿಂದ ಯಾರಿಗೂ ಅಸಮಾಧಾನವಿಲ್ಲ ಎಂದು ಬಾಗಲಕೋಟೆಯಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ರು. ಒಂದು ವೇಳೆ ಅಸಮಾಧಾನವಿದ್ರೆ ಮುಖ್ಯಮಂತ್ರಿಗಳು ನಿಭಾಯಿಸುತ್ತಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಸಭೆ ಮಾಡ್ತಾರೆ. ಅದು ಅತೃಪ್ತ ಶಾಸಕರ ಸಭೆಯಲ್ಲ, ಎಲ್ಲ ಸಚಿವರು ವಹಿಸಿದ ಖಾತೆ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ರು. ಸಿಎಂ ಸ್ಥಾನಕ್ಕೆ ಯತ್ನಾಳ್, ನನ್ನ ಮಧ್ಯೆ ಪೈಪೋಟಿ ಇದೆ ಅಂತ ತುಮಕೂರು ಸಿದ್ದಗಂಗಾ ಮಠದಲ್ಲಿ ಸಚಿವ ಉಮೇಶ್ ಕತ್ತಿ ಹೇಳಿದ್ರು. ನಾನು 8 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದು ನನಗೂ ಸಿಎಂ ಆಗೋ ಆಸೆ ಇದೆ. ನನಗೆ ಇನ್ನೂ 60 ವರ್ಷ, ಹೀಗಾಗಿ ಸಿಎಂ ಆಗಲು ಅವಕಾಶವಿದೆ. ಬಿಜೆಪಿಯಲ್ಲಿ 75 ವರ್ಷದವರೆಗೂ ಸಿಎಂ ಆಗಬಹುದು ಅಂತ ತಿಳಿಸಿದ್ರು. ಅಲ್ಲದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಇದೆ, ಇದು ಮುಂದಕ್ಕೂ ಇರಲಿದೆ ಅಂತ ಹೇಳಿದ್ರು. ಖಾತೆ ಹಂಚಿಕೆ ಟೆನ್ಷನ್ ಮಧ್ಯೆಯೂ ಸಿಎಂ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಜಿಕೆವಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುಖ್ಯಮಂತ್ರಿ ಬಿಎಸ್ವೈ ಜೋಡೆತ್ತಿಗೆ ಕುಂಟಿ ಕಟ್ಟಿ ಬಿತ್ತನೆ ಮಾಡಿದ್ರು. ಈ ವೇಳೆ ಸಿಎಂಗೆ ಸಚಿವರಾದ ಬಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್ ಸಾಥ್ ಕೊಟ್ರು. ಕಾಂಗ್ರೆಸ್ ಜೆಡಿಎಸ್ ತೊರೆದು ಸಚಿವರಾದವರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನೀವೆಲ್ಲ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಅಂತ ನಾನು ವಿಧಾನಸಭೆಯಲ್ಲಿ ಈ ಮೊದಲೇ ಹೇಳಿದ್ದೆ. ಈಗ ನೋಡಿ ಯಾವ್ಯಾವ ಖಾತೆ ಕೊಟ್ಟಿದ್ದಾರೆ ಅಂತ ಡಿಕೆಶಿ ಪ್ರಶ್ನಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಐಸಿಯು ವೆಂಟಿಲೇಟರ್ನಲ್ಲಿ ನಡೀತಾ ಇದ್ದು ವಲಸಿಗರನ್ನೆಲ್ಲ ಯೂಸ್ ಅಂಡ್ ಥ್ರೋ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಕೈ ನಾಯಕರ ನಡುವೆ ಡಿಶುಂ ಡಿಶುಂ ನಡೆಯಿತಾ? ಇಂದು ಜೈಲಿಂದ ಹೊರಬರಲ್ವಾ ರಾಗಿಣಿ? ಲಸಿಕೆ ಪಡೆದ ಫಲಾನುಭವಿಗಳಿಗೆ ಪ್ರಧಾನಿ ಮೋದಿ ಹೇಳಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರೋ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಾರಾಮಾರಿ ನಡೆದಿದೆ. ಕಾಂಗ್ರೆಸ್ ಎಂಎಲ್ಸಿ ನಾರಾಯಣಸ್ವಾಮಿ ಮತ್ತು ಯುವ ನಾಯಕ ಮನೋಹರ್ ಮಧ್ಯೆ ಫೈಟ್ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದು ಮನೋಹರ್ ಹಲ್ಲೆ ನಡೆಸಿದ್ದಾನೆ. ಯುವ ಕಾಂಗ್ರೆಸ್ ಅಂತ ಮನೋಹರ್ ಪ್ರತ್ಯೇಕ ಟೀಮ್ ಕಟ್ಟಿದ್ದು ನಾನು ಕೆಪಿಸಿಸಿ ಅಧ್ಯಕ್ಷರ ಬಲಗೈ ಬಂಟ ಅಂತ ಎಲ್ಲರ ಮೇಲೂ ದೌರ್ಜನ್ಯ ಮಾಡ್ತಿದ್ದಾನೆ ಎನ್ನಲಾಗಿದೆ. ವಂಚಕ ಯುವರಾಜ್ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆದೇಶ ಹೊರಡಿಸಿದೆ. ಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ದು ಇದರಿಂದಾಗಿ ವಂಚಕನ ಸುಮಾರು 80 ರಿಂದ 90 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಶಕ್ಕೆ ಪಡೆಯಲಾಗುತ್ತೆ. ಆಸ್ತಿ ವಶಕ್ಕೆ ಸಿಸಿಬಿ ಪೊಲೀಸರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸರ್ಕಾರಿ ಅಭಿಯೋಜಕ ಬಿಎಸ್ ಪಾಟೀಲ್ ವಾದ ಮಂಡಿಸಿದ್ರು. ಕೋರ್ಟ್ ಆದೇಶದ ಪ್ರಕಾರ ಯುವರಾಜ್ ಹೆಂಡತಿ ಹೆಸರಲ್ಲಿರೋ ಆಸ್ತಿಗಳನ್ನು ಜಪ್ತಿ ಮಾಡಲಾಗುತ್ತೆ. ಜಾಮೀನು ಸಿಕ್ಕರೂ ಇಂದು ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಬಿಡುಗಡೆ ಅನುಮಾನವಾಗಿದೆ. ಈವರೆಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ವಕೀಲರ ಕೈ ಸೇರಿಲ್ಲ. ಹೀಗಾಗಿ ಜಾಮೀನು ಆದೇಶದ ಪ್ರತಿಗಾಗಿ ವಕೀಲರು ಕಾಯ್ತಾ ಇದ್ದಾರೆ. ಅಲ್ಲದೆ ಇಂದು ಆದೇಶದ ಪ್ರತಿ ಸಿಕ್ಕರೂ ರಾಗಿಣಿ ಬಿಡುಗಡೆ ಅಸಾಧ್ಯ. ಎನ್ಡಿಪಿಎಸ್ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ಇಂದು ಅರ್ಜಿ ಸಲ್ಲಿಸದೆ ನಾಳೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಇಂದು ಕೂಡ ರಾಗಿಣಿಗೆ ಸೆರೆವಾಸದಿಂದ ಮುಕ್ತಿ ಇಲ್ಲ. ಮಹಾರಾಷ್ಟ್ರದಲ್ಲಿರೋ ಶಿನ್ನೋಳ್ಳಿಯಲ್ಲಿ ಕನ್ನಡ ಬಾವುಟ ಪ್ರತಿಷ್ಠಾಪಿಸಲು ಬೆಳಗಾವಿಯಿಂದ ಮಹಾರಾಷ್ಟ್ರದತ್ತ ಕನ್ನಡ ಪರ ಸಂಘಟನೆ ಸದಸ್ಯರು ಹೆಜ್ಜೆ ಹಾಕಿದ್ರು. ಚೆನ್ನಮ್ಮ ವೃತ್ತಕ್ಕೆ ಬರ್ತಾ ಇದ್ದಂತೆ ಕಾರ್ಯಕರ್ತರನ್ನ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಈ ವೇಳೆ ಸಿಟ್ಟಾದ ಕನ್ನಡ ಕಾರ್ಯಕರ್ತರು ರಸ್ತೆ ಮೇಲೆ ಕುಳಿತು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ, ಶಿವಸೇನೆ, ಎಂಇಎಸ್ ವಿರುದ್ಧ ಘೋಷಣೆ ಕೂಗಿದ್ರು. ಬೆಳಗಾವಿ ನಮ್ಮದು ಅಂತ ಅಭಿಮಾನ ಸಾರಿದ್ರು. ಎತ್ತಿನಹೊಳೆ ಯೋಜನೆಗೆ ಇನ್ನೂ 1347 ಎಕರೆ ಭೂಮಿ, 236 ಕೋಟಿ ಅನುದಾನ ಬೇಕಿದೆ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಬೆಟ್ಟದಾಲೂರಲ್ಲಿ ಕಾಮಗಾರಿ ವೀಕ್ಷಿಸಿ ಮಾತನಾಡಿದ ಸಚಿವರು, ಈಗಾಗಲೇ 100 ಕೋಟಿ ಹಣ ಬಿಡುಗಡೆಯಾಗಿದೆ. ಮುಂದಿನ ಜೂನ್ ವೇಳೆಗೆ ನೀರು ಹರಿಸಲು ಯೋಜನೆ ಹಾಕಿಕೊಳ್ಳಲಾಗಿದ್ದು ಬೇಗನೆ ಕಾಮಗಾರಿ ಮುಗಿಸಲು ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಈ ವೇಳೆ ಸಚಿವ ಜಾರಕಿಹೊಳಿಗೆ ಸಿಪಿ ಯೋಗೇಶ್ವರ್, ಶಾಸಕರಾದ ಶಿವಲಿಂಗೇಗೌಡ ಸೇರಿ ಹಲವರು ಸಾಥ್ ನೀಡಿದರು. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ವಿರೋಧದ ಮಧ್ಯೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಉದ್ಘಾಟಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು, ಮಾಜಿ ಸಿಎಂ ಎಚ್ಡಿಕೆ ಭವನವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಸಿಪಿ ಯೋಗೇಶ್ವರ್ ಬೆಂಬಲಿಗರು ಭವನ ಉದ್ಘಾಟಿಸದಂತೆ ವಿರೋಧ ವ್ಯಕ್ತಪಡಿಸಿದ್ರು. ವಿರೋಧದ ನಡುವೆಯೂ ನಾಯಕರು ಭವನ ಉದ್ಘಾಟಿಸಿದ್ದಾರೆ.
ಮೈಸೂರು ಜಿಲ್ಲೆ ಕೆಆರ್ ನಗರ ಮುಖ್ಯ ರಸ್ತೆಯ ಬೋಳನಹಳ್ಳಿ ಬಳಿ ದುಷ್ಕರ್ಮಿಯೊಬ್ಬ ಸರ್ಕಾರಿ ಬಸ್ ಚಾಲಕನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಮೈಸೂರು ಕಡೆ ಹೊರಟಿದ್ದ ಬಸ್ಗೆ ಹಸು ಅಡ್ಡ ಬಂದಿದೆ. ಈ ವೇಳೆ ನಿಯಂತ್ರಣ ತಪ್ಪಿದ ಬಸ್ ಆಚೀಚೆ ಚಲಿಸಿದೆ. ಇದಕ್ಕೆ ಕೋಪಗೊಂಡ ಮೂವರು ಬೈಕ್ ಸವಾರರ ಪೈಕಿ ಓರ್ವ ಜಗಳ ತೆಗೆದು ಚಾಲಕ ವೆಂಕಟೇಶ್ಗೆ ಚಾಕುವಿನಿಂದ ಇರಿದಿದ್ದಾನೆ. ವಾರಣಾಸಿಯಲ್ಲಿ ಕೊರೋನಾ ಲಸಿಕೆ ಪಡೆದ ಫಲಾನುಭವಿಗಳ ಜೊತೆ ಪ್ರಧಾನಿ ಮೋದಿ ಸಂವಾದ ನಡೆಸಿದರು. ಈ ವೇಳೆ ಲಸಿಕೆ ಫಲಾನುಭವಿಗಳು ಲಸಿಕೆ ಬಗ್ಗೆ ವದಂತಿ ಹೋಗಲಾಡಿಸಿ ಆರೋಗ್ಯ ಕಾರ್ಯಕರ್ತರು ಲಸಿಕೆ ಹಾಕಿಸಿಕೊಳ್ಳಲು ಮನವಿ ಮಾಡಿದ್ರು. ಲಸಿಕೆಯಿಂದ ದೊಡ್ಡ ಸೈಡ್ ಎಫೆಕ್ಟ್ ಇಲ್ಲ ಅಂತ ಸಾಬೀತಾಗಿದ್ದು ಸುರಕ್ಷಿತವೆಂದು ಫಲಾನುಭವಿಗಳಿಂದಲೇ ಮೋದಿ ಹೇಳಿಸಿದ್ರು. ದೇಶದ ಆರ್ಥಿಕತೆ ಕುಸಿತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಎಲ್ಲ ಖಾಸಗೀಕರಣ ಮಾಡ್ತಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸೋನಿಯಾ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರ ವಿಷಯದಲ್ಲಿ ಸೂಕ್ಷ್ಮತೆ ಇಲ್ಲದಂತೆ ಸರ್ಕಾರ ನಡೀತಾ ಇದ್ದು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲೂ ರಾಜಿ ಮಾಡಿಕೊಂಡಿದೆ. ತರಾತುರಿಯಲ್ಲಿ ಕೃಷಿ ಕಾಯ್ದೆ ಅಂಗೀಕಾರ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು.